ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಾಟರ್ಡೇ ಬ್ಲಾಗ್. ಇವತ್ತು ಇದು ಫುಲ್ ಡೇ ಬ್ಲಾಗ್ ಆಗಿರುತ್ತೆ. ನಾನು ಮಾರ್ನಿಂಗ್ ಟು ನೈಟ್ವರೆಗೂ ಯಾವುದೆಲ್ಲ ರೆಸಿಪೀಸ್ ಮಾಡ್ತಿದ್ದೀನಿ ಅದೆಲ್ಲ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಡೈಲಿ ಬ್ಲಾಗಲ್ಲಿ ನಾನು ಒನ್ ಟೈಮ್ದು ಇಲ್ಲ ಆಫ್ಟರ್ನೂನ್ ಬ್ಲಾಗ್ಸ್ ಅಷ್ಟೇ ಶೇರ್ ಮಾಡ್ತಿದ್ದೆ. ಈ ವಿಡಿಯೋದಲ್ಲಿ ನಾನು ಆಫ್ಟರ್ನೂನ್ ನೈಟ್ಗೆ ಡಿನ್ನರ್ಗೆ ಏನೇನು ರೆಸಿಪೀಸ್ ಎಲ್ಲ ಮಾಡ್ತೀನಿ ಅಂತ ಫುಲ್ ಡೇ ಬ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಬೆಳಿಗ್ಗೆ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿದು ಟ್ರೈನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಜೀರಿಗೆ ಹಾಗೆ ಸೋಂಪು, ಫ್ಲಾಕ್ಸ್ ಸೀಡ್ಸು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಇದು ಈ ಥರ ಉಗುರು ಬೆಚ್ಚಗೆ ನೀರು ಕುಡಿಬೇಕು. ಇದು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಹಾರ್ಮೋನ್ಸ್ ಏನೋ ಇನ್ಬ್ಯಾಲೆನ್ಸ್ ಪ್ರಾಬ್ಲಮ್ ಇದ್ದರೂ ಅದು ಸಹ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದರ ವಿಡಿಯೋ ನಾನು ಲಾಸ್ಟ್ ಟೈಮ್ ಒಂದ್ಸಲ ಹಾಕಿದ್ದೀನಿ, ಅದರಲ್ಲಿ ಚೆಕ್ ಮಾಡಿ ನಿಮಗೇನೋ ಈ ಥರ ಪೌಡರ್ ಡೀಟೇಲ್ಸ್ ಬೇಕು ಅಂತಂದರೆ. ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ತರಕಾರಿ ಪಲಾವ್ ಮಾಡ್ತಿದ್ದೀನಿ. ಇವತ್ತು ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೊಂಡು ಮಾಡ್ತಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರೋದು ಈ ಥರ ಮಸಾಲೆ ರುಬ್ಬು ಹಾಕೋದು. ಈಗ ಇದಕ್ಕೆ ಕ್ಯಾರೆಟು, ಬೀನ್ಸು ಹಾಗೆ ಈರುಳ್ಳಿ, ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ ಹಾಗಿದೆ, ಜೊತೆಗೇನೆ ಕೊತ್ತಂಬರಿ, ಪುದೀನ, ಸ್ವಲ್ಪ ಹಸಿ ಕೊಬ್ಬರಿ, ಸ್ವಲ್ಪ ಹಾಗೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ಫೈನ್ ಪೇಸ್ಟಾಗಿ ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ಕೊಬ್ಬರಿ ಹಾಕಿ ರುಬ್ಬೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈ ಥರದ್ದು ಪಲಾವನ್ನು ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಪಲಾವ್ ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ 8ರಿಂದ 9 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ. ಕೆಲವೊಂದು ರೆಸಿಪೀಸ್ಗೆಲ್ಲ ಆಯಿಲ್ ಜಾಸ್ತಿನೇ ಹಿಡಿಯುತ್ತೆ, ಅದರಲ್ಲೂ ರೈಸ್ ಬಾತಿಗಂತೂ ಸಿಕ್ಕಾಪಟ್ಟೆ ಆಯಿಲ್ ಜಾಸ್ತಿ ಹಿಡಿಯುತ್ತೆ. ಇಲ್ಲಿ ಆಯಿಲ್ ಹಾಕೊಂಡ್ಮೇಲೆ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಪಲಾವ್ ಎಲೆ ಹಾಗೆ ಇದರ ಜೊತೆಗೇನೆ ಏಲಕ್ಕಿ, ಚಕ್ಕೆ, ಲವಂಗ ಹಾಗೆ ಸೋಂಪು, ಇದರ ಜೊತೆಗೇನೆ ಕಲ್ಲುವ್ವ, ಅನಾಸುವು, ಆಲ್ಮೋಸ್ಟ್ ಪಲಾವ್ ಸಾಮಾನು ಎಲ್ಲನೂ ಸೇರಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಹಾಗೆ ಇದರ ಜೊತೆಗೇನೆ ಶಾಜೀರಾನು ಸ್ವಲ್ಪ ಸೇರಿಸ್ಕೋಬೇಕು. ಶಾಜೀರ ಹಾಕೋದೇ ತರಕಾರಿ ಪಲಾವ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಹಾಕಿದ ಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕಿದ ಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಜಸ್ಟ್ ಕಲರ್ ಚೇಂಜ್ ಆಗೋವರೆಗೂ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಕೊತ್ತಂಬರಿ ಮತ್ತು ಪುದೀನ ಈ ಒಗ್ಗರಣೆ ಟೈಮಲ್ಲೇ ಹಾಕಿರಿ ಒಳ್ಳೆ ಆರಾಮ ಬರ್ತಿರುತ್ತೆ. ನಿಮ್ಮ ಮನೆಗೆ ಏನಾದ್ರು ಪಲಾವ್ ಮಾಡ್ತೀರಿ ಇನ್ನೊಂದು 3 ಮನೆಗೆ ಗೊತ್ತಾಗುತ್ತೆ, ಅಷ್ಟು ಆರಾಮ ಬರ್ತಿರುತ್ತೆ. ಅದಕ್ಕೆ ಒಗ್ಗರಣೆ ಟೈಮಲ್ಲೇ ಸ್ವಲ್ಪ ಪುದೀನ, ಕೊತ್ತಂಬರಿನ ಕಟ್ ಮಾಡಿ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದರ ಜೊತೆಗೇನೆ ಕ್ಯಾರೆಟು ಹಾಗೆ ಬೀನ್ಸು, ಇಲ್ಲಿ ನಾನು ಒಣಗಿರುವಂಥ ಬಟನ್ ನೆನೆಸ್ಬಿಟ್ಟು ತಗೊಂಡಿದ್ದೀನಿ. ನಿಮ್ಮ ಮನೆಗೆ ಏನಾದ್ರು ಹಸಿ ಬಟಾಣಿ ಇತ್ತು ಅಂತಂದರೆ ಹಸಿ ಬಟಾಣಿ ಸೇರಿಸ್ಕೊಳ್ಳಿ. ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ರುಬ್ಬಿಟ್ಟಂಥ ಮಸಾಲೆ ಐತಲ್ಲ ಅದನ್ನು ಸೇರಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಆ ಮಸಾಲೆ ಎಲ್ಲ ಆಯಿಲಲ್ಲೇ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಟೊಮೊಟೊನ ಸೇರಿಸ್ಕೊಳ್ಳೋಣ. ನಾನು ಇವತ್ತಿನ ನಾಟಿ ಟೊಮೊಟೊ ಬಳಸಿದ್ದೀನಿ. ನಾಟಿ ಟೊಮೊಟೊ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಇದಕ್ಕೆ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದು ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನ ಸೇರಿಸ್ಕೋಬೇಕು. ನೀರು ಸೇರಿಸಿದ್ದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀರೆಲ್ಲ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ 1 ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡು ಈಗ ನೆನೆಸಿಟ್ಟಂಥ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ಅಕ್ಕಿ ಹಾಕಿದ ಮೇಲೆ ಕೊನೆಗೆ ಕೊತ್ತಂಬರಿ ಮತ್ತು ಪುದೀನ ಹಾಗೆ ತುಪ್ಪ ಹಾಕಿಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಸಲ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಚೆಕ್ ಮಾಡಿ. ಏನಾದ್ರು ಉಪ್ಪು ಖಾರ ಕಮ್ಮಿ ಇತ್ತು ಅಂದರೆ ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೋಬೋದು. ಈಗ ಮುಚ್ಚಳ ಹಾಕಿಬಿಟ್ಟು ಒಂದು 3 ವಿಸಿಲ್ ಹಾಕಿಸ್ಕೊಂಡ್ರೆ ಪಲಾವು ಸಹ ರೆಡಿಯಾಗುತ್ತೆ. ತರಕಾರಿ ಪಲಾವ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೇನು ಮೊಸರು ಬಜ್ಜಿ ಕಾಂಬಿನೇಷನ್ ಏನೋ ಅವಶ್ಯಕತೆ ಇರಲ್ಲ. ಅಂದರೆ ನಾವು ಮಸಾಲೆ ರುಬ್ಬಿಟ್ಟು ಹಾಕಿರ್ತೀವಲ್ಲ, ಆ ಫ್ಲೇವರೇ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಮೊಸರು ಬಜ್ಜಿ ಆಗಲಿ ಚಟ್ನಿ ಆಗಲಿ ಕಾಂಬಿನೇಷನ್ ಅವಶ್ಯಕತೆನೇ ಇರಲ್ಲ. ಈಗ ಕುಕ್ಕರ್ ತಣ್ಣಗಾದ್ಮೇಲೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ, ಉದುರಾಗಿ ರೆಡಿಯಾಗಿದೆ ಅಂತ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಮಸ್ಕಾಯಿ ಸಾರು ಮಾಡ್ತೀನಿ. ಇದಂತೂ ಬಿಸಿ ಬಿಸಿ ರೈಸು ಮುದ್ದೆ ಸೂಪರಾಗಿರುತ್ತೆ. ನಾನಿಲ್ಲಿ ಹೀರೆಕಾಯಿ ಮಸ್ಕಾಯಿ ಸಾರಿಗೆ ಒಂದು ಅರ್ಧ ಹೀರೆಕಾಯಿನ ಸ್ಕಿನ್ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿ, 4ರಿಂದ 5 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದರ ಜೊತೆಗೇನೆ ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಇಲ್ಲಿ ನಾನು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಥರ ಒಣಮೆಣಸಿನ್ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಬದಲು ಈ ಥರ ಒಣಮೆಣಸಿನ್ಕಾಯಿ ಒಂದ್ಸಲ ಬಳಸಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಇದರ ಜೊತೆಗೇನೆ ಕೊತ್ತಂಬರಿ ಹಾಗೆ ಇದಕ್ಕೆ ಮಸಾಲ ಪೌಡರ್ ಒಂದು 2 ಸ್ಪೂನಷ್ಟು ಸೇರಿಸ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಗೆ ತೊಗರಿಬೇಳೆ ಒಂದು 2 ಸ್ಪೂನಷ್ಟು ಸೇರಿಸ್ಕೊಂಡ್ಬಿಟ್ಟು ಇದು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಮುಚ್ಚಳ ಹಾಕಿ 5ರಿಂದ 6 ವಿಸಿಲ್ ಹಾಕಿಸ್ಕೊಂಡ್ರೆ ಸಾರು ಸಹ ರೆಡಿಯಾಗುತ್ತೆ. ನಾನು ಇವತ್ತು ಮಾಡ್ತಿರೋಂಥ ಕ್ವಾಂಟಿಟಿ ಬರೀ 3 ಆಗೋಷ್ಟು. ಇದು 1 ಟೈಮ್ಗೆ ಮಾಡ್ತಿದ್ದೀನಿ. ಹಾಗೆ ರಾತ್ರಿಗೂ ಸಹ ಬೇರೆ ಸಾರು ಮಾಡಬೇಕು ಅಂತ 1 ಟೈಮ್ಗಾದ್ರೆ ಇಷ್ಟು ಕ್ವಾಂಟಿಟಿ ಕರೆಕ್ಟಾಗಿರುತ್ತೆ. ನೀವೇನಾದ್ರು ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಂಗಿದ್ರೆ ಎಲ್ಲ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಈಗ ಸ್ಟವ್ ಮೇಲೆ ಇಟ್ಕೊಂಡು 5ರಿಂದ 6 ವಿಸಿಲ್ ಹಾಕಿಸ್ಕೊಬಿಡೋಣ. 6 ವಿಸಿಲ್ಗೆ ತುಂಬ ಸಾಫ್ಟಾಗುತ್ತೆ, ಪರ್ಫೆಕ್ಟಾಗಿರುತ್ತೆ. ಈಗ ಕುಕ್ಕರ್ ತಣ್ಣಗಾದ್ಮೇಲೆ ಮುಚ್ಚಳನ ತೆಗೆದು ಸಹ ನೋಡ್ಕೊಳ್ಳೋಣ. ಈಗ ನೀವೇ ನೋಡ್ತಿರ್ಬೋದು ಯಾವ ರೀತಿ ಆಗಿದೆ ಅಂತ. ಇದನ್ನು ಒಂದು ಮ್ಯಾಶರಿಂದನೂ ಇಲ್ಲ ಮಸಿಯ ಕೊಲ್ಲನ್ನ ಚೆನ್ನಾಗಿ ಮಸ್ತ್ಕೊಬಿಡೋಣ. ನನಗಾರೆ 6 ವಿಸಲ್ಗೆ ಪರ್ಫೆಕ್ಟಾಗಿ ಇದೆಲ್ಲ ಕಂಪ್ಲೀಟಾಗಿ ಕುಕ್ ಆಗಿಬಿಟ್ಟಿತ್ತು. ಅದಕ್ಕೆ ಒಂದು ಮ್ಯಾಶರಿಂದ ಜಸ್ಟ್ ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಚಿಕ್ಕದೊಂದು ಬಾಣಲೆಗೆ ಆಯಿಲು, ಸಾಸಿವೆ, ಜೀರಿಗೆ, ಕರಿಬೇವನ್ನ ಸೇರಿಸ್ಕೊಂಡು ಈ ಒಗ್ಗರಣೆನೂ ಸೇರಿಸ್ಕೊಂಡ್ಬಿಟ್ಟು ಕಳಿಸ್ಕೊಂಡ್ರೆ ಹೀರೆಕಾಯಿ ಮಸ್ಕಾಯಿ ಸಾರು ರೆಡಿಯಾಗುತ್ತೆ. ಹಾಗೆ ನಾನು ಇದಕ್ಕೆ ಮನೆಯಲ್ಲಿ ಚಪಾತಿ ಹಿಟ್ಟು ಸಹ ಇತ್ತು, ಹಾಗೆ ಚಪಾತಿನೂ ಹಾಗೆ ಆಲೂಗಡ್ಡೆ ಸಾಗು ಸ್ವಲ್ಪ ಮಾಡಿಟ್ಕೊಂಡಿದ್ದೆ ಇದರ ಜೊತೆಗೇನೆ.
ಹಾಗೆ ಇವತ್ತು ಬಿಸಿ ಬಿಸಿ ರೈಸ್ ಜೊತೆಗೆ ಈ ಮಸ್ಕಾಯಿ ಸಾರಂತೂ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ರಾತ್ರಿ ಊಟಕ್ಕೆ ನಾನಿಲ್ಲಿ ಇವತ್ತು ಟೊಮೊಟೊ ಚಟ್ನಿ ಮಾಡ್ತೀನಿ. ಈ ಟೊಮೊಟೊ ಚಟ್ನಿ ಅಂತೂ ಈ ವೆದರ್ ಸಿಚುವೇಶನ್ಗೆ, ಈ ಮಳೆ ಸೀಸನ್ ಆಗಿರೋದ್ರಿಂದ ಬಿಸಿ ಬಿಸಿಯಾಗಿ ಸೂಪರಾಗಿರುತ್ತೆ. ಬಟ್ ಇದು ಸ್ವಲ್ಪ ಸ್ಪೈಸಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಟೊಮೊಟೊನ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿರಬೇಕು. ಈ ಟೊಮೊಟೊ ಚಟ್ನಿಗೆ ಫುಲ್ ಹಣ್ಣಾಗಿರೋ ಟೊಮೊಟೊಗಿಂತ ಈ ಸ್ವಲ್ಪ ಹಣ್ಣಾಗಿ ಸ್ವಲ್ಪ ಹಸಿ ಹಸಿಯಾಗಿರುತ್ತಲ್ಲ ಅಂಥ ಟೊಮೊಟೊ ಆದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಬಾಣಲೆಗೆ 1 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಅದಕ್ಕೆ ಟೊಮೊಟೊ ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಬಿಟ್ಟು ಇವೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಅಂದರೆ ಒಂದು 50% ಅಷ್ಟು ಸಾಫ್ಟ್ ಆದರೆ ಸಾಕು. ಈಗ ಇದೆಲ್ಲ ಸಾಫ್ಟ್ ಆದಮೇಲೆ ತಣ್ಣಗೆ ಹಾಕಿ ಬಿಟ್ಬಿಡೋಣ. ಇದರ ಜೊತೆಗೇ ಸ್ವಲ್ಪ ಹಸಿ ಕೊಬ್ಬರಿನೂ ಹಾಕ್ಕೋಬೇಕು. ಜಸ್ಟ್ 1 ಇಂಚಷ್ಟು ಹಸಿ ಕೊಬ್ಬರಿ ಆದರೆ ಸಾಕು. ಈ ಹಸಿ ಕೊಬ್ಬರಿ ಮತ್ತು ಟೊಮೊಟೊ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಲ್ಲೂ ಸ್ವಲ್ಪ ಹಸಿ ಕೊಬ್ಬರಿ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಈಗ ತುಪ್ಪಗೆ ತಣ್ಣಗೆ ಹಾಕಿ ಬಿಟ್ಬಿಡೋಣ. ಹಾಗೆ ಇದ್ರ ಜೊತೆಗೆ ಕಾಂಬಿನೇಷನನ್ನಾಗಿ ಇವತ್ತು ನಾನು ಆಲೂಗಡ್ಡೆ ಬಜ್ಜಿ ಮಾಡ್ತಿದ್ದೀನಿ. ಯಾಕಂದರೆ ಇವತ್ತು ಚಟ್ನಿಗೆ ಏನೋ ಸೈಡ್ ಡಿಶಾಗಿ ಮಾಡ್ಕೋಬೇಕಲ್ವ, ಅದಕ್ಕೆ ಆಲೂಗಡ್ಡೆ ಬಜ್ಜಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಅದಕ್ಕೂ ಸಹ ಒಂದು ದೊಡ್ಡ ಸೈಜ್ ಆಲೂಗಡ್ಡೆ ತೊಗೊಂಡು ಸ್ಕಿನ್ ಎಲ್ಲ ತೆಗೆದುಬಿಟ್ಟು ನಮಗೆ ಯಾವ ಸೈಜಲ್ಲಿ ಸ್ಲೈಸಸ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಒಂದು ಬೌಲಲ್ಲಿ ಕೋಲ್ಡ್ ವಾಟರ್ ತೊಗೊಂಡು ನಾವು ಕಟ್ ಮಾಡಿದಂಥ ಸ್ಲೈಸಸ್ ಇದಾವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಈ ಥರ ಕೋಲ್ಡ್ ವಾಟರ್ಗೆ ಹಾಕೋದ್ರಿಂದ ಅದು ಕಪ್ಪಗಾಗಲ್ಲ, ಎಷ್ಟೊತ್ತಿಟ್ಟರು ಅದೇ ಥರ ಫ್ರೆಶ್ ಆಗಿರುತ್ತೆ, ತುಂಬಾ ಚೆನ್ನಾಗಿರ್ತವೆ. ಈಗ ಅದನ್ನು ಸಹ ಹಾಕ್ಕೊಂಬಿಟ್ಟು ಹಾಗೆ ಹಿಟ್ಟು ಕಳಿಸ್ಕೊಳ್ಳಿಕ್ಕೆ ಇನ್ನೊಂದು ಬೌಲ್ಗೆ ಇನ್ನೊಂದು ಬೌಲ್ ತೊಗೊಂಡು ಅದಕ್ಕೂ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀವಿ ಅಂತ ನೋಡಿಕೊಂಡು ಅಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು 1/4 ಕಪ್ ಆಗೋಷ್ಟು ಹಾಕ್ಕೊತಿದ್ದೀನಿ. ಯಾಕಂದರೆ ನಮಗೆ ಬೇಕಿರೋದು ಒಂದು 8ರಿಂದ 10 ಬಜ್ಜಿ ಆದರೆ ಸಾಕು. ಇದಕ್ಕಾದ್ರೆ ಒಂದು 1/4 ಕಪ್ ಅಷ್ಟಾದರೆ ಕರೆಕ್ಟಾಗಿ ಆಗುತ್ತೆ. ಈಗ ಅದೇ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಬಿಟ್ಟು ಹಾಗೆ ಓಂಕಾಳನ್ನ ಸ್ವಲ್ಪ ಹಾಕ್ಕೋಬೇಕು. ನಾವು ಯಾವುದೇ ರೀತಿ ಬಜ್ಜಿ ರೆಸಿಪೀಸ್ ಮಾಡಿದಾಗ ಓಂಕಾಳು ಹಾಕೋದ್ರಿಂದ ನಮಗೆ ಡೈಜೆಷನ್ನು ಬೇಗ ಆಗುತ್ತೆ. ಅಷ್ಟೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಬರಲ್ಲ. ಅದಕ್ಕೆ ಆಲ್ಮೋಸ್ಟು ಓಂಕಾಳು ಇಲ್ಲ ಅಂತಂದರೆ ಜೀರಿಗೆನ ಸೇರಿಸ್ಕೋಬೋದು. ಈಗ ಇದಕ್ಕೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಕಿಬಿಟ್ಟು ಎಲ್ಲ ಒಂದ್ಸಲ ಜಸ್ಟು ಇದಾವೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀವಲ್ಲ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡೋಣ. ಆಮೇಲೆ ನಮಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದರ ಜೊತೆಗೇ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕು. ಈ ಥರ ನಾವು ಬಜ್ಜಿ ರೆಸಿಪಿ ಮಾಡಿದಾಗ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಸ್ವಲ್ಪ ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಬ್ಯಾಟರು ಸ್ವಲ್ಪ ದಪ್ಪಕ್ಕೆ ಇರಬೇಕು, ಜಾಸ್ತಿ ತೆಳುವಾಗಿದ್ರೂ ಆಲೂಗಡ್ಡೆಗೆ ಸರಿಯಾಗಿ ಡಿಪ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೆ ಸ್ವಲ್ಪ ದಪ್ಪಕ್ಕೇ ಇರಬೇಕು ಹಿಟ್ಟು, ಜಾಸ್ತಿ ದಪ್ಪಕ್ಕಲ್ಲ. ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗೋಲ್ಲ ಆಲೂಗಡ್ಡೆ ಡಿಪ್ ಮಾಡೋದು ಎಷ್ಟಿರಬೇಕು ಅಂತ. ಒಂದೇ ಸಲ ನೀರು ಹಾಕಿ ಕಲಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈಗ ಇದಕ್ಕೇ ಎಲ್ಲ ಒಂದ್ಸಲ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಸಾಲ್ಟ್ ಏನಾರು ಹಾಕಬೇಕು ಅಂತಂದರೆ ಈಗ ಹಾಕಿ ಹಾಗೆ ಕೊನೆಗೆ ಕಲಿಸಿದ್ದಾದಮೇಲೆ ಸ್ವಲ್ಪ ಅರಿಶಿನ ಹಾಗೆ ಇಂಗುನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಬಜ್ಜಿ ರೆಸಿಪೀಸ್ ಮಾಡಿದಾಗ ಇಂಗುನ ಹಾಕ್ತೀವಿ, ಯಾಕಂದರೆ ನಮಗೆ ಡೈಜೆಷನ್ನು ಬೇಗ ಆಗಲಿ, ಗ್ಯಾಸ್ಟ್ರಿಕ್ಕು ಬಾರ್ದಿರ ಇರಲಿ ಅಂತ ಹೇಳ್ಬಿಟ್ಟು ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀವು ನೋಡ್ತಿರ್ಬೋದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ. ಈ ಥರ ಕಳಿಸ್ಕೊಂಡು ಸೈಡ್ ಇಟ್ಕೊಳ್ಳೋಣ. ಹಾಗೆ ಇನ್ನೊಂದು ಸ್ಟವ್ ಮೇಲೆ ಸಹ ಆಯಿಲು ಸಹ ಇಟ್ಟಿದ್ದೀನಿ, ಅದು ಬಿಸಿ ಆಗೋಕ್ಕೆ. ಯಾಕಂದರೆ ಬಿಸಿ ಆಗೋಕ್ಕೆ ಟೈಮ್ ಹಿಡಿಯುತ್ತಲ್ಲ, ಅಷ್ಟೊತ್ತವರೆಗೂ ಈ ಹಿಟ್ಟನ್ನ ರೆಸ್ಟ್ ಮಾಡೋಕ್ಕೆ ಸೈಡ್ ಇಟ್ಕೊಳ್ಳೋಣ. ಈಗ ನಾವು ಟೊಮೊಟೊ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಅದು ಸ್ವಲ್ಪ ತಣ್ಣಗಾಗಿದೆ, ಅದನ್ನು ಇವಾಗ ಚಟ್ನಿಗೆ ಗ್ರೈಂಡ್ ಮಾಡ್ಕೊಬಿಡೋಣ. ಈಗ ಕಂಪ್ಲೀಟಾಗಿ ಕೂಲ್ ಆಗಿಬಿಟ್ಟಿದೆ. ಇದೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಇದಕ್ಕೆ ಜೊತೆಗೇ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಗ್ರೈಂಡ್ ಮಾಡ್ಬೇಕಾದ್ರೆ ನೀರೇನೋ ಅವಶ್ಯಕತೆ ಇಲ್ಲ, ಯಾಕಂದರೆ ಟೊಮೊಟೊ ಎಲ್ಲ ಸ್ವಲ್ಪ ಜ್ಯೂಸಿಯಾಗಿರುತ್ತಲ್ಲ, ಅಷ್ಟೇ ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಇದು ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಬಿಡೋಣ. ಇದು ಸ್ವಲ್ಪ ಜಾಸ್ತಿ ನುಣ್ಣಗೆ ಅಲ್ದಿರ ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ತಿನ್ಬೇಕಾದ್ರೆ. ಈಗ ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಚಿಕ್ಕದೊಂದು ಬಾಣಲೆಗೆ ಆಯಿಲು, ಸಾಸಿವೆ ಹಾಗೆ ಕರಿಬೇವನ್ನ ಸೇರಿಸ್ಕೊಂಡು ಆ ಒಗ್ಗರಣೆನೂ ಸಹ ಇದಕ್ಕೆ ಮಿಕ್ಸ್ ಮಾಡ್ಕೊಬಿಡೋಣ. ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಈ ಚಟ್ನಿ ಸ್ವಲ್ಪ ಗಟ್ಟಿಯಾಗಿದ್ರೇ ತುಂಬಾ ಚೆನ್ನಾಗಿರುತ್ತೆ. ಈ ಒಗ್ಗರಣೆನೂ ಸಹ ಮಿಕ್ಸ್ ಮಾಡ್ಕೊಂಬಿಟ್ಟು ನಿಮ್ಗೇನಾದ್ರು ಉಪ್ಪೇನಾದ್ರು ಕಮ್ಮಿ ಇತ್ತು ಅಂದರೆ ಈ ಸ್ಟೇಜಲ್ಲಿ ಉಪ್ಪನ್ನೇ ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೊಮೊಟೊ ಚಟ್ನಿ ಸಹ ರೆಡಿಯಾಗುತ್ತೆ. ನಿಜ ಈ ಟೊಮೊಟೊ ಚಟ್ನಿ ನನಗಂತೂ ತುಂಬಾ ಇಷ್ಟ. ಇದು ಬಿಸಿ ಬಿಸಿ ರೈಸ್ ಜೊತೆಗೆ ಸಖತ್ತಾಗಿರುತ್ತೆ. ಅಷ್ಟೇ ಅಲ್ಲ ಮುದ್ದೆ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ನಾವೇನಾದ್ರು ಸ್ವಲ್ಪ ಥರ ಚಟ್ನಿನ ಸ್ವಲ್ಪ ಜಾಸ್ತಿ ಮಾಡಿದರೆ ಅದನ್ನೇ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾರನೇ ದಿನವೂ ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ. ಒಂದು ವೀಕ್ ಇಟ್ಟರು ಕೆಡೋದಿಲ್ಲ. ಬೇಕಾದ್ರೆ ನಿಮ್ಗೇನಾದ್ರು ಎಲ್ಲ ಕೆಲಸಗಳಿಗೆ ಹೋಗ್ತೀರಾ ಅನ್ನೋ ಟೈಮಲ್ಲಿ ಆದರೆ ಈ ಥರ ಮಾಡಿಬಿಟ್ಟು ಸ್ಟೋರೇಜ್ ಮಾಡ್ಕೋಬೋದು. ಒಂದು ವಾರ ಆದರೂ ಕೆಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೋಬೋದು ಈ ಚಟ್ನಿನ. ಹಾಗೆ ಇನ್ನೊಂದು ಕಡೆ ಆಯಿಲು ಸಹ ಬಿಸಿಯಾಗಿದೆ. ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸೇಮ್ ಆಲೂಗಡ್ಡೆ ನೀರಿಂದ ತೆಗೆದುಬಿಟ್ಟು ಈಗ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಆಲೂಗಡ್ಡೆನ ಬಜ್ಜಿನ ಹಾಕ್ಕೊಳ್ಳೋದು. ನಿಮಗೇನಾದ್ರು ಇನ್ನೂ ಸ್ವಲ್ಪ ದೊಡ್ಡ ಸೈಜಲ್ಲೇ ಬೇಕು ಅಂತಂದರೆ
ಆ ಸ್ಲೈಸಸ್ನ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಟ್ಕೊಂಡ್ರೆ ದೊಡ್ಡದಾಗೂ ಬರುತ್ತೆ, ಇಲ್ಲ ಉದ್ದುದ್ದ ಬೇಕು ಅಂತಂದರೆ ಆ ರೀತಿಯೂ ಕಟ್ ಮಾಡಿ ಹಾಕ್ಕೋಬೋದು. ಬಟ್ ಆಲೂಗಡ್ಡೆ ಬಜ್ಜಿ ಕಾಂಬಿನೇಷನು ಚಟ್ನಿ ಅಂತೂ ಸೂಪರಾಗಿರುತ್ತೆ. ಈ ಥರ ಮಳೆ ಬರ್ತಿರ್ಬೇಕಾದ್ರೆ ಈ ಥರ ಸ್ಪೈಸಿ ಚಟ್ನಿ, ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಬಜ್ಜಿ ಏನಾದ್ರು ಕಾಂಬಿನೇಷನ್ ಇದ್ರೆ ಅಂದರೆ ನಿಜ ಊಟ ಅಂತೂ ಹೊಟ್ಟೆ ತುಂಬಾ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈಗ ಎಲ್ಲ ಸ್ಲೈಸಸ್ನ ಇದೇ ಥರನೇ ಬಜ್ಜಿ ಮಾಡ್ಕೊಬಿಡ್ತೀನಿ. ನಾನಿಲ್ಲಿ ಒನ್ ಟೈಮ್ಗೆ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಟೈಮ್ ಅದೇ ಥರ ಮಾಡ್ಕೊಂಬಿಟ್ಟು ಒಂದು ಕಡೆ ಡೀಪ್ ಫ್ರೈ ಮಾಡಿದ್ಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈ ಆಲೂಗಡ್ಡೆ ಬಜ್ಜಿ ಡೀಪ್ ಫ್ರೈ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಒಂದು 5ರಿಂದ 6 ನಿಮಿಷ ಟೈಮ್ ತಗೊಳುತ್ತೆ. ಯಾಕಂದರೆ ಸ್ವಲ್ಪ ದಪ್ಪ ಕಟ್ ಮಾಡಿದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಟೈಮ್ ತಗುತ್ತೆ, ಅದು ಡೀಪ್ ಫ್ರೈ ಆಗಬೇಕಲ್ವ. ಸರಿಯಾಗಿ ಡೀಪ್ ಫ್ರೈ ಆಗಿಲ್ಲ ಅಂತಂದರೆ ಒಳಗಡೆ ಎಲ್ಲ ಸ್ವಲ್ಪ ಹಸಿ ಹಸಿ ಹಾಗೆ ಇರುತ್ತೆ. ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಬಿಟ್ರೆ ಸಾಫ್ಟಾಗೂ ಆಗಿಬಿಡುತ್ತೆ ಆಲೂಗಡ್ಡೆ. ಈಗ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ, ನೀವು ಕಲರ್ ಚೇಂಜ್ ಆಗಿದೆ ನೋಡ್ತಿರ್ಬೋದು. ಈಗ ಇದನ್ನೆಲ್ಲ ಇನ್ನೊಂದು ಸಲನೂ ಅದೇ ಥರ ಹಾಕ್ಕೊಂಬಿಟ್ಟು ಉಳಿದಂಥ ಇಟ್ಟು ಈಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಎಷ್ಟು ಚೆನ್ನಾಗಿದೆ ಅಂತಂದರೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಆಗಿದೆ, ಒಳಗಡೆ ಎಲ್ಲ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಆಲೂಗಡ್ಡೆ ಬಜ್ಜಿ. ಹಾಗೆ ಇದರ ಜೊತೆಗೆ ನಾನು ಮುದ್ದೆ ಸಹ ಇನ್ನೊಂದು ಕಡೆ ಮುದ್ದೆನೂ ಸಹ ಮಾಡಿಟ್ಕೊಂಡಿದ್ದೆ. ಈಗ ಚಟ್ನಿ ಹಾಗೆ ಮುದ್ದೆ ಎರಡೂ ರೆಡಿಯಾಗಿದೆ, ಆಲೂಗಡ್ಡೆ ಬಜ್ಜಿ ಸಹ ರೆಡಿಯಾಗಿದೆ. ಇದನ್ನೆಲ್ಲ ಸರ್ವ್ ಮಾಡ್ಕೊತಿದ್ದೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆಯಾ? ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಿಮಗೆ ಅದ ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.